ನಮಸ್ಕಾರ. ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ವಾರ್ತೆಗಳ ವಿವರ. ಗಜೇಂದ್ರಗಡ ಪಟ್ಟಣದ ತಾಲೂಕು ಆಡಳಿತದಿಂದ ನಡೆಯುವ 79ನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಕುರಿತು ಮಾನ್ಯ ಕಿರಣ್ ಕುಮಾರ್ ಕುಲಕರ್ಣಿ ಅವರು ತಿಳಿಸಿದರು. ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾಳೆ ಅಂದರೆ ದಿನಾಂಕ 15/8/2025 ಬೆಳಗ್ಗೆ 7:30 ಗಂಟೆಗೆ ನಮ್ಮ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ನಂತರ 9 ಗಂಟೆಯ ಸುಮಾರಿಗೆ ನಾವು ಭೂಮಿರೆಡ್ಡಿ ಕಾಲೇಜು ಮೈದಾನದಲ್ಲಿ ಒಂದು ಸಾರ್ವಜನಿಕ ಧ್ವಜಾರೋಹಣವನ್ನು ತಾಲೂಕು ಆಡಳಿತ ವತಿಯಿಂದ ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಅಲ್ಲಿ ಆ ಒಂದು ಭೂಮಿರೆಡ್ಡಿ ಕಾಲೇಜಿನ ಕ್ರೀಡಾಂಗಣದಲ್ಲಿ ಭವ್ಯ ವೇದಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಅದಕ್ಕೂ ಒಂದು ವೇದಿಕೆಯನ್ನು ಈಗಾಗಲೇ ನಿರ್ಮಾಣದ ಹಂತದಲ್ಲಿದೆ. ಅದು ರಾತ್ರಿ ವೇಳೆಗೆ ಪೂರ್ಣಗೊಂಡು ನಾಳೆ ಬೆಳಗ್ಗೆ ನಮಗೆ ಸುವ್ಯವಸ್ಥಿತವಾಗಿ ಆ ಒಂದು ವೇದಿಕೆ ವ್ಯವಸ್ಥೆ ಆಗಿದೆ. ಮತ್ತು ಅಲ್ಲಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಅವರಿಗೆ ತಾಲೂಕಾಡಳಿತ ವತಿಯಿಂದ ಕುಡಿಯುವ ನೀರಾಗಿರ್ಬೋದು ಅಥವಾ ಅಲ್ಪೋಪಹಾರದ ವ್ಯವಸ್ಥೆ ಆಗಿರ್ಬೋದು ಅಥವಾ ಪೊಲೀಸ್ ಭದ್ರತೆ ಆಗಿರ್ಬೋದು ಅಥವಾ ಗಣ್ಯಮಾನ್ಯರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ವೇದಿಕೆಗೆ ಮತ್ತು ಶಾಲಾ ಮಕ್ಕಳಿಗೆ ಸೂಕ್ತ ಭದ್ರತೆ ಒದಗಿಸುವ ದೃಷ್ಟಿಯಿಂದ ನಾವು ಈಗಾಗಲೇ ಒಂದು ಶಾಲಾ ತಂಡಕ್ಕೆ 5 ಜನ ಶಿಕ್ಷಕರನ್ನು ನಿಯೋಜನೆ ಮಾಡಿದ್ದು ಮತ್ತು ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸ್ವತಂತ್ರ ದಿನಾಚರಣೆ ಹಿನ್ನೆಲೆ ನಗರದ ಶಾಲಾ ಕಾಲೇಜುಗಳಲ್ಲಿ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳು ಆರಂಭಗೊಂಡಿದೆ. ಇದರ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಗೆ ತಾಲೂಕು ಆಡಳಿತದಿಂದ ಸಕಲ ಸಿದ್ಧತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಬಾಲಕಿಯರ ಪ್ರೌಢ ವಿಭಾಗ ಗಜೇಂದ್ರಗಡದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿಯಾಗಿ ನಮ್ಮ ಶಾಲೆಯಲ್ಲಿ ಪಥಸಂಚಲನ ಅಂತಕ್ಕಂಥ ಮಾಡುವ ಸಲುವಾಗಿ ನಮ್ಮ ಮಕ್ಕಳನ್ನೆಲ್ಲ ಸಿದ್ಧಗೊಳಿಸಿದ್ದೇವೆ. ಅದೇ ರೀತಿ ತಾಲೂಕು ಮಟ್ಟದ ಒಂದು ಈ ಕಾರ್ಯಕ್ರಮದಲ್ಲಿ ಗ್ರೂಪ್ ಡ್ಯಾನ್ಸ್ ಅಂತಕ್ಕಂಥದ್ದು ನಮ್ಮ ಶಾಲೆ ಕೊಟ್ಟಿರುವುದರಿಂದ ಆ ಡ್ಯಾನ್ಸ್ ತಯಾರಿ ಸಹಿತ ಉತ್ತಮ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ. ಮುಂದುವರೆದು ನಮ್ಮ ಶಾಲೆಯಲ್ಲಿ 79ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುವ ಸಲುವಾಗಿ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಲ್ಲಲ್ಲಿ ಪರಪರಿಯನ್ನು ಹಚ್ಚುವುದಾತು ಮತ್ತು ಅಲಂಕಾರ ಮಾಡುವುದಾಗಲಿ ಮತ್ತು ಮಕ್ಕಳಿಗಾಗಿ ಎಲ್ಲ ನಾವು ಶಿಸ್ತಿನಿಂದ ಎಲ್ಲ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವ ಸಲುವಾಗಿ ಎಲ್ಲ ಒಂದು ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ.
79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ಕವಾಯತು ಮಾಡೋದು ಮತ್ತು ದೇಶಭಕ್ತಿ ಗೀತೆಯ ಒಂದು ತಯಾರಿಯನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಕ್ಕಳಲ್ಲಿ ದೇಶಭಕ್ತಿಯನ್ನು ಮೂಡಿಸಲು ಹಿಂದಿ, ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಭಾಷಣ ಸ್ಪರ್ಧೆಯನ್ನು ಕೂಡ ಮಕ್ಕಳಲ್ಲಿ ಏರ್ಪಡಿಸಿದ್ದೇವೆ. ಅದೇ ರೀತಿಯಾಗಿ ತಾಲೂಕಾ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಮಕ್ಕಳ ದೇಶಭಕ್ತಿ ಗೀತೆ ನೃತ್ಯೋತ್ಸವವನ್ನು ಆಚರಿಸಲು ನಮ್ಮ ಶಾಲೆಯಿಂದ ಕೂಡ ಮಕ್ಕಳು ಒಳ್ಳೆಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಎಲ್ಲ ಶಿಕ್ಷಕರು ಭಾಳ ಉತ್ಸುಕತೆಯಿಂದ ನಮ್ಮ ಶಾಲೆಯಲ್ಲಿ ತಳಿರು ತೋರಣಗಳಿಂದ ಪರಿಪರಿ ಹಚ್ಚಿ ದೇಶಭಕ್ತಿಯನ್ನು ಮಕ್ಕಳಲ್ಲಿ ಮೂಡಿಸೋಸ್ಕರ ಭಾಳ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ತಯಾರಿಯನ್ನು ಕೂಡ ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆ ಅಂಥೇಳಿ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ.
ಸ್ಟ್ಯಾಂಡ್ಸ ಮುಗಿದ ತಕ್ಷಣ ಪಲ್ವಿ ಪಲ್ವಿ ಆಗುತ್ತೆ. ಈ ಪಲ್ವಿ ಆಳುಗಳನ್ನ ಬಂದು ವಿಷಯ ಮರೆಯಾಗ್ತಿರ್ಲಿ. ಈ ಪಲ್ವಿ ಆಳುಗಳನ್ನ ಇದು ಹೇಳಿ ಒಂದು ಮರೆಯಾಗತ್ತೀರಿ. ಅದು ಒಂದ ಕರೆಕ್ಟ್, ಅದು 4 ಗುಳ್ಳೆ. ಅದಕ್ಕೆ ಪಲ್ವಿ ಆದ ತಕ್ಷಣ ಎತ್ತರ ಇರಲಿ. ಅಟ್ಲೀಸ್ಟ್ ಇಬ್ಬರ ಅದನ್ನು ತೊಗೊಂಡ್ರಿ ಅಂದ್ರೆ ಇಬ್ಬರ ಎತ್ತರ ಆಗ್ತಾರೆ. ಅದಕ್ಕೆ ಅದು ನೆನ್ಪಿಟ್ರಿ, ಪಲ್ವಿ ಮುಗಿದ ತಕ್ಷಣ ಆಯ್ತದು. ಈಗ ಹಿಂಗಿತ್ತಲ್ಲ ಉಳುವ ಇವಿಗೆ ನೋಡಲಿ ಯಾರುಗಳನ್ನ ಇದನ್ನೊಂದು ಇಲ್ಲೇ ಒಂದು ಮಿಸ್ಟೇಕ್ ಮಾಡಾಕತ್ತೀರಿ. ಉಳಿದೆಲ್ಲ ಇದ್ರೊಳಗೆ ಏನೈತಲ್ಲ ಕರೆಕ್ಟ್ ಆಯ್ತು ತೊಗೊಳ್ತಾರೆ. ಒಬ್ಬರಿಂದ ಒಬ್ಬರು ಇಲ್ಲ ಅಂದ್ರೆ ಒಬ್ಬರಿಂದ ಒಬ್ಬರೇ ನೆನ್ಪು ಮಾಡ್ಕೊಟ್ಟು ತಿಳ್ಕೊತಾನೆ. ನೀನು ನಿಮ್ಮ ಶೇರ್ ಮೈಕ್ ಇರುತ್ತಾ, ನೀನು ಅದನ್ನು ತೊಗೊಬಿಟ್ಟಿದ್ರೆ ಇವು ತೊಗೊಂಡ್ಬಿಡ್ತಾರೆ. ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ತೊಗೊಳೋದೈತಿ. ಅದೊಂದು ಇದನ್ನು ಮಾಡಿ ಕರೆಕ್ಟಾಗಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು ಇವಿಷ್ಟು. ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎನ್ ನ್ಯೂಸ್. ವಂದನೆಗಳು.